ಸಿನಿ ಪ್ರಪಂಚ. ಭಗೀರಥ ಸಿನಿಮಾ ಕಂಪ್ಲೀಟ್ ಆಗಿ ನಾವು ಇವತ್ತಿಲ್ಲಿ ಕೂತಿರೋದು ಫಸ್ಟ್ಲಿ ನಮ್ಮ ಎಲ್ಲ ಟೀಮ್ಗೂ ತುಂಬ ಖುಷಿ ವಿಚಾರ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ರಾಧಾ ಅನ್ನೋ ಒಂದು ಮುಖ್ಯ ಪಾತ್ರನ ನಾನು ಮಾಡ್ತಾ ಇದ್ದೀನಿ. ಸೊ ನೀವೇನು ಮಾಡಿದ್ದೀನಿ ಆ್ಯಂಡ್ ನೀವು ರಾಧಾ ಅಂತ ಕೇಳಿದ ತಕ್ಷಣ ಒಂದು ಥಾಟ್ ಬರುತ್ತೆ, ರಾಧಾ ಇಟ್ಸ್ ಕಂಪ್ಲೀಟ್ಲಿ ಆಪೋಸಿಟ್. ನನ್ನ ಹೆಸರಿಗೂ ನನ್ನ ಕ್ಯಾರೆಕ್ಟರ್ಗೂ ತುಂಬ ಡಿಫ್ರೆನ್ಸ್ ಇದೆ. ತುಂಬ ಬೋಲ್ಡ್ ಕ್ಯಾರೆಕ್ಟರ್ ಹುಡುಗಿ ರಾಧಾ. ಸೊ ಅವಳಿಗೆ ಏನಾದರೂ ಬೇಕಂದ್ರೆ ಅವಳು ಯಾವ ಲೆವೆಲ್ವರೆಗೂ ಹೋಗ್ತಾಳೆ ಅನ್ನೋದು ಒಂದು ಕಾನ್ಸೆಪ್ಟು. ಹೋಗಿ ಏನೆಲ್ಲ ಆಗುತ್ತೆ ಎಸ್ಪೆಷಲಿ ಗರ್ಲ್ಸ್ಗೆ. ಸೊ ಅವರು ಏನಾದರೂ ಡಿಸಿಷನ್ ತೊಗೊಳ್ಳುವಾಗ ತುಂಬ ಫಾಸ್ಟಾಗಿ ಏನಾದರೂ ಮಾಡಬೇಕು ಅಂತ ಮಾಡ್ತಾರೆ. ಅದಾದಮೇಲೆ ಅವರು ಯಾವ ಸ್ಟೇಜಿಗೆ ಹೋಗಿ ನಿಲ್ತಾರೆ ಅನ್ನೋದು ನನ್ನ ಒಂದು ಪಾತ್ರ. ಓಕೆ, ಥ್ಯಾಂಕ್ ಯು. ನಾನು ಸೀರಿಯಲ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಮುಂಚೆ ಸಿರಿ ಕನ್ನಡ ಅಮೃತಗಳಿಗೆ ಅಂತ ಲೀಡ್ ಮಾಡ್ತಾ ಇದ್ದೆ. ಇವಾಗ ಸ್ಟಾರ್ ಸುವರ್ಣದಲ್ಲಿ ಚಾಣಕಿ ಸಂಸಾರ ಸೀರಿಯಲ್ ಮಾಡ್ತಾ ಇದ್ದೀನಿ. ಭಗೀರಥ ಮೂವಿ ಬಗ್ಗೆ ಮಾತಾಡಬೇಕು ಅಂದರೆ ಇಟ್ ಈಸ್ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಮೂವಿ. ಎಲ್ಲ ಫ್ಯಾಮಿಲಿಯವರು ಕುತ್ಕೊಂಡು ನೋಡುವಂಥ ಮೂವಿ. ನಮ್ಮ ಮೂವಿ ಬಗ್ಗೆ ನಾವೇ ಹೆಚ್ಚಿಗೆ ಹೊಗಳೋದಕ್ಕಿಂತ ನೀವು ಮೂವಿನ ನೋಡಿ ನಮಗೆ ರಿವ್ಯೂಸ್ನ ಕೊಡಬೇಕು, ಹೇಳಬೇಕು. ಎಸ್ಪೆಷಲಿ ಸಾಂಗ್ ಅಂತೂ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನಾವು ಚೇತನ್ ಸರ್ ಆಗಲಿ, ಜನಾರ್ದನ್ ಸರ್ ಆಗಲಿ, JP ಸರ್ ಆಗಲಿ ಭಗೀರಥ ಮೂವಿಗೋಸ್ಕರ ಸಾಕಷ್ಟು ಶ್ರಮ ಪಡ್ತಾ ಇದ್ದಾರೆ. ಸೊ ಆ ಶ್ರಮಕ್ಕೆ ಪ್ರತಿಫಲ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಸೊ ಮೂವಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನೀವೆಲ್ಲರೂ ಚಿತ್ರಮಂದಿರಗಳಿಗೆ ಹೋಗಿ ನೋಡಬೇಕು ಅನ್ನೋದೇ ನಮ್ಮೆಲ್ಲರ ಕೋರಿಕೆ. ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ನನ್ನ ಪಾತ್ರ ರುಕ್ಮಿಣಿ ಪಾತ್ರ. ಸೊ ಇದೊಂಥರ ಸಾಫ್ಟ್ ಆ್ಯಂಡ್ ಸ್ಯಾಕ್ರಿಫೈಸ್ ಕ್ಯಾರೆಕ್ಟರ್. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನನ್ನ ಪಾತ್ರನ ಜನಾರ್ದನ್ ಸರ್ ತುಂಬ ಚಾಯ್ಸ್ ಮಾಡಿ ಕೊಟ್ಟಿದ್ದಾರೆ, ಇದನ್ನು ನೀನೇ ಮಾಡಬೇಕು ಅಂತ. ಸೊ ಎಸ್ಪೆಷಲಿ ಅವ್ರಿಗೆ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಮತ್ತು ಚೇತನ್ ಸರ್ ಅವರು ಕೂಡ ಪ್ರತಿಯೊಂದು ಸೀನ್ ಆಗಬೇಕಾದ್ರೂ ಇಲ್ಲ ಚೆನ್ನಾಗಿ ಬರ್ತಿದೆ, ಚೆನ್ನಾಗಿ ಮಾಡಿ ಅಂತ ಪ್ರತಿ ಸಲ ಬಂದು ಕೇಳೋದಾಗಲಿ ಮತ್ತು ನಮ್ಮನ್ನು ಟ್ರೀಟ್ ಮಾಡೋದಾಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಅವ್ರ ಬ್ಯಾನರಲ್ಲಿ ಮಾಡೋಕ್ಕೆ ನಮಗೆ ತುಂಬ ಖುಷಿ ಇತ್ತು. ಸೊ ತುಂಬ ಚೆನ್ನಾಗಿ ಆರ್ಟಿಸ್ಟ್ನೆಲ್ಲ ನೋಡ್ಕೊಂಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತು JP ಸರ್ ಬಗ್ಗೆ ಹೇಳಬೇಕು ಅಂದರೆ ಅವರು ಕೂಡ ಅಷ್ಟೇ, ಏನೇ ಇದ್ರೂ ಹೇಳಿ, ಏನೇ ಇದ್ರೂ ಲೈಕ್ ಬ್ಯಾನರ್ ಬಗ್ಗೆ ಹೇಳಿ, ಲೈಕ್ ಏನೇ ಇದ್ರೂ ತೊಂದರೆ ಇದ್ದರೆ ನಿಮಗೆ ಹೇಳ್ಕೊಳ್ಳಿ ಅದನ್ನು ಎಲ್ಲರ ಮುಂದೆನೋ ಅಂತ ಅವರು ಅಷ್ಟು ಸಪೋರ್ಟಿವ್ ಆಗಿರ್ತಾ ಇದ್ರು. ಸೊ ನಮಗೆ ತುಂಬ ಖುಷಿ ಇದೆ ಈ ಪ್ರೊಡಕ್ಷನಲ್ಲಿ ಮಾಡಿದ್ದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮ್ಮ ಭಗೀರಥ ತಂಡದಿಂದ ನಮಸ್ಕರಿಸ್ತಾ, ಇವತ್ತು ಈ ಭಗೀರಥ ಚಲನಚಿತ್ರ ಮಾಡೋಕ್ಕೆ ಎಷ್ಟು ಕಷ್ಟ ಇದೆ ಅಂತ ನಮ್ಮ ಮಾಧ್ಯಮ ಮಿತ್ರರಿಗೂ ಗೊತ್ತು. ಆದರೂ ನಾವು ಭಾಳ ಶ್ರಮಪಟ್ಟು ಫಿಲಿಮ್ನ ಒಂದು ಮಾಡಬೇಕು, ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅಂತ ಒಳ್ಳೆ ರೀತಿಯಲ್ಲಿ ಮಾಡಿದ್ದೀವಿ. ಫಿಲಿಮು ಸಂಸಾರಿಕವಾಗಿ ಕುಂತ್ಕೊಂಡು ನೋಡುವಂಥ ಫಿಲಿಮು. ಈ ಫಿಲಿಮಲ್ಲಿ ಅಂಥ ಬೇರೆ ರೀತಿಯಾದಂಥ ಒಂದು ಸನ್ನಿವೇಶಗಳಿಲ್ಲ. ಮನೆಯಲ್ಲಿ ಹೆಂಡತಿ ಮಕ್ಕಳು ಎಲ್ಲ ಕುಂತ್ಕೊಂಡು ನೋಡುವಂಥ ಒಂದು ಸಂಸಾರ ಅಂತ ಫಿಲಿಮು. ಒಂದು ಹೊರಗೆ ಒಂದು ಕೆಟ್ಟ ಒಂದು ಸೀನು ಸುಧಾ ತೋರಿಸಿಲ್ಲ ಈ ಫಿಲಿಮಲ್ಲಿ. ಭಾಳ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ. ಆದ್ದರಿಂದ ನಿಮ್ಮ ಮಾಧ್ಯಮ ಮಿತ್ರರು ನಮ್ಮಂಥ ಯುವಕರು ಈಗ ನಾವೇನು ಹೊಸದಾಗಿ ನಾವು ಬಂದಿದ್ದೀವಿ, ನಮ್ಮಂಥವ್ರಿಗೆ ನೀವು ಸಹಕಾರ ಕೊಟ್ಟು ಸ್ವಲ್ಪ ಪಬ್ಲಿಸಿಟಿ ಕೊಟ್ಟು ನಮ್ಮ ಫಿಲಿಮ್ನ ಭಗೀರಥ ಫಿಲಿಮ್ನ ಒಂದು ಉನ್ನತ ಮಟ್ಟಕ್ಕೆ ಹೋಗುವಂಗೆ ನಿಮ್ಮ ಆಶೀರ್ವಾದ ಬೇಕು. ಮತ್ತು ಇವತ್ತು ನಮ್ಮ ಕರ್ನಾಟಕದ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ ಹೇಳ್ತಾ, ನಮ್ಮ ಒಂದು ಭಗೀರಥ ಚಲನಚಿತ್ರನ ಮನೆಯವರೆಲ್ಲ ಕುಂತು ವೀಕ್ಷಿಸಿ ನಮ್ಮ ತಂಡನ ಮುಂದಕ್ಕೆ ತರಬೇಕಾಗಿ ನಮ್ಮ ಕರ್ನಾಟಕ ಜನತೆಗೂ ನಿಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಲನಚಿತ್ರದ ಒಂದು ಏನು ಫಿಲಿಮ್ ಇದೆ ಅದನ್ನು ನೀವು ಸ್ವಲ್ಪ ಮಟ್ಟಿಗೆ, ಈಗ ಕೆಲವು ಹೀರೋಗಳಿಗೆ ಎಷ್ಟು ನೀವು ಪ್ರೋಸೆಸ್ ಕೊಡ್ತೀರೋ ಹಂಗೆ ನಮ್ಮ ತಂಡಕ್ಕೂ ಕೊಟ್ಟು ನಾವು ಮುಂದೆ ಬರೋಂಗೆ ಇನ್ನೂ 4 ಫಿಲಿಮ್ನ ಮಾಡಿ ಸಕ್ಸಸ್ ಆಗೋಂಗೆ ನಮ್ಮ ಮಾಧ್ಯಮ ಮಿತ್ರರಿಂದ ನಮಗೆ ಸಹಕಾರ ಬೇಕು. ದಯವಿಟ್ಟು ನಮಗೆಲ್ಲ ಸಹಕರಿಸಿ. ನೀವೆಲ್ಲ ಸಹಕರಿಸ್ತೀರ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಚಲನಚಿತ್ರದ ಭಗೀರಥ ಯಶಸ್ವಿ ಆಗಲಿ ಅಂತ ಈ ಮೂಲಕ ಕೇಳ್ಕೊತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್. ಸರ್, ನಾನು ಒಂದು 2 ಥರ ಬಿಸ್ನೆಸ್ ಇದೆ. ಒಂದು ಸ್ಕೂಲ್ ನಡೆಸ್ತಾ ಇದ್ದೀನಿ, ಆಮೇಲೆ ಹಾಗೆ ಒಂದು ಲಿಕ್ಕರ್ ಶಾಪ್ ಇದೆ. ಈಗ ಅದರಿಂದ ಸಣ್ಣ ಪುಟ್ಟ ಬಿಸ್ನೆಸ್ ಇದೆ. ಬಿಸ್ನೆಸ್ ಇರೋರೇ ಬರ್ಬೇಕು ಇಲ್ಲಿಗೆ. ಯಾಕೆ ಅಂತಂದರೆ ಫಿಲಿಮ್ ಲ್ಯಾಂಡಲ್ಲಿ ಹೆಚ್ಚು ಕಮ್ಮಿ ಬೇಕು.
ಇದನ್ನೇ ಫಿಲಿಮ್ನ ಕಟ್ಕೊಂಡು ಯಾವುದೋ ಒಂದು ಫಿಲಿಮ್ಗೆ ಹಾಕಬತ್ತೀನಿ ಅಂತ ಅಂದಾಗ ನಾಳೆ ದಿನ ಸಕ್ಸಸ್ಫುಲ್ ಸಿಕ್ಕಿದ್ರೆ ನಮ್ಮಂತೆ ಕುಬೇರ್ ಯಾರು ಇಲ್ಲ. ಸಕ್ಸಸ್ಫುಲ್ ಸಿಕ್ತಿಲ್ಲ ಅಂತಂದರೆ ನಾವು ನೋಡಿದ್ದೀವಿ ಸುಮಾರು ಎಲ್ಲ ನಿರ್ಮಾಪಕರನ್ನ, ಸುಮಾರು ಜನ ನಿರ್ಮಾಪಕರು ಪರಿಚಯದಲ್ಲಿ ಅವರೇ ನಮಗೆ ಆಗ ನೋಡಿದ್ದೀವಿ. ಆ ಥರ ಆಗೋದು ಬೇಡ, ನೀವೆಲ್ಲ ಸಹಕರಿಸಿ ನಮ್ಮ ಭಗೀರಥನ ಭಾಳ ಉನ್ನತವಾಗಿ ಯಶಸ್ವಿಯಾಗಿ ನಿಮ್ಮ ಆಶೀರ್ವಾದ ಕೊಟ್ಟು ನಮ್ಮ ಭಗೀರಥ ಟೀಮ್ನ ಒಂದು ಉನ್ನತ ಮಟ್ಟಿಗೆ ಏರಿಸಿ ಸರ್ ಅಂತ ನಮ್ಮ ಮಾಧ್ಯಮ ಮಿತ್ರರಿಗೆ ನಾವು ಕಳೆಯಿಂದ ಕೇಳ್ಕೊಳ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಒಳ್ಳೇದಾಗಲಿ. ಚಿತ್ರದಲ್ಲಿ ನೀವು ಒಂದು ಮೇನ್ ಪಾತ್ರ ಮಾಡಿದ್ದೀರಾ, ಅದ್ರ ಬಗ್ಗೆ ಹೇಳಿ ಸರ್. ನನಗೆ ಫಿಲಿಮಲ್ಲಿ ಮಾಡಿದ್ದೀನಿ, ಒಂದು ವಿಲನ್ ಪಾತ್ರ ಮಾಡಿದ್ದೀನಿ. ಅದು ನಮ್ಮ ರವಿ ಕಾಳೆಯ ನಮ್ಮ ಇವ್ರ ಹತ್ರ ಅವ್ರೊಂದು 3 ಕ್ಯಾರೆಕ್ಟ್ ಬರ್ತದೆ ವಿಲನ್ನು. ಆ ವಿಲನ್ನಲ್ಲಿ ನಾನೊಬ್ಬ ವಿಲನು. ಆ ವಿಲನಲ್ಲಿ ನಾವು ಏನು ವಿಲನ್ ಅಂದ್ರೆ ಗೊತ್ತಲ್ಲ ನಿಮಗೆ, ವಿಲನ್ ಏನಿದ್ರು ಬರೀ ಕೇಳ್ತನ ಬಯಸೋದೆ ಅವ್ರದ್ದೇನು ಅವ್ರು ಒಳ್ಳೆತನ ಮಾಡುವಂಥದ್ದೇನಿಲ್ಲ. ನಾವು ಈ ಪೇಪರ್ ಅಂತ ಒಂದು ಹುಡುಗಿ ನಿಮ್ಮ ಒಂದು ಸರ್ ಕತೆ ಪೂರ್ತಿ ಹೇಳ್ಬೇಡಿ ಸರ್, ಬಿಡಿ ಸರ್ ಹೋಗ್ಲಿ. ನಾವಲ್ಲ, ನಮ್ಮ ದೊಡ್ಡ ವಿಲನ್ನು ರವಿ ಕಾಳೆಯವರು ಇದ್ದಾರೆ. ನಾವು ಜೊತೆಲಿ ಇದ್ವಿ, ಬಾಳರಾಜ್ ಇದ್ದಾರೆ. ನಾವು ಭಾಳ ಉನ್ನತವಾಗಿ ಒಂದು ಮಾಡಿದ್ದೀವಿ, ಚೆನ್ನಾಗಿ ಮಾಡಿದ್ದೀನಿ. ಆಗ್ತೀವಿ, ಬಂದು ನೋಡಿ ಎಲ್ಲರೂ. ಥ್ಯಾಂಕ್ ಯು ಸರ್. ಈಗ ಹೀರೋ ಜಯಪ್ರಕಾಶ್ ಸರ್ ಅವರ ಮಾತುಗಳನ್ನ ಕೇಳೋಣ ಸರ್. ಬಜೆಟ್ ಪ್ಲಾನು ನಾವು ನಮ್ಮ ಡೈರೆಕ್ಟರ್ ಕುಂತು ಏನೋ ಒಂದು ಮಾಡಿದ್ದೀವಿ. ಅದನ್ನ ಇಲ್ಲೆಲ್ಲ ನಾವು ಪಬ್ಲಿಕ್ ಹೇಳಿ ಮುಗಿಸ್ಬೇಕು ಅಂತ ನಮ್ಮ ಚೇತನ್ ಹೇಳ್ತಾರೆ ಸರ್. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ತಮಗೆ ಹಾಗೂ ನಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ಗೌರಿ ಗಣೇಶ ಎಲ್ಲ ರೀತಿ ಐಶ್ವರ್ಯ ಆರೋಗ್ಯ ಎಲ್ಲ ನೀಡಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಕಳೆದ ಬಾರಿ ನಾವು ಟೀಸರ್ ಮಾಡಿದಂಥ ಸಂದರ್ಭದಲ್ಲಿ ಹೇಳಿದೆ ನಾನು ನಿಮ್ಮವನ್ನೇ ಅಂತ. ಅಂದರೆ ನಾನು ಮಾಸ್ಟರ್ ಡಿಗ್ರಿ ಮಾಡಿದ್ದೆ, ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್. ಟೈಮ್ಸ್ ಆಫ್ ಇಂಡಿಯಾದಲ್ಲಿ 6 ಮಂತ್ಸ್ ಕೆಲಸ ಮಾಡಿದ್ದೆ. ಹಾಗಾಗಿ ನಾನು ಕೂಡ ನಿಮ್ಮವನ್ನೇ. ಈಗ ಮಾತಾಡ್ತಾ ಭೈರಪ್ಪ ಅವರು ಭಾಳ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಅವರು ಒಂದು ದೊಡ್ಡ ವಿದ್ಯಾಸಂಸ್ಥೆ ನಡೆಸ್ತಾ ಇದ್ದಾರೆ, ಚಿಕ್ಕದು ಅಂದರು, ದೊಡ್ಡದು ನಡೆಸ್ತಾ ಇದ್ದಾರೆ. ಇವೆನ್ನು ಬಾರ್ಗಳು ಕೂಡ ನಡೆಸ್ತಾ ಇದ್ದಾರೆ ಚೆನ್ನಾಗಿ. ಸುಮ್ಮನೆ ಹೇಳ್ಕೊಂಡ್ರು ನಿಮ್ಮ ಮುಂದೆ ಚಿಕ್ಕದು ಅಂತ. ಒಳ್ಳೆ ವಿದ್ಯಾಸಂಸ್ಥೆ ಇದೆ, ತುಂಬ 100 ವಿದ್ಯಾರ್ಥಿಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅವರು ಈ ಸಿನಿಮಾ ಬಗ್ಗೆ ಹೇಳಿದ್ದಾರೆ, ನೀವೆಲ್ಲ ಪ್ರೋತ್ಸಾಹ ನೀಡಿದ್ರೆ ಸಿನಿಮಾ ಗೆಲ್ಬೋದು ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಹಾಗಾಗಿ ಪ್ರೋತ್ಸಾಹ ಕೋರ್ಕೊಂಡಿದ್ದಾರೆ. ನಮ್ಮ ರಾಮ್ ಜನಾರ್ದನ್ ಅವರು ನಿರ್ದೇಶಕರು, ನಾನು ನಮ್ಮದು ಸಿನಿಮಾ ಎಲ್ಲ ನೋಡಿದ್ದಾರೆ, ಅವ್ರ ಜಮಾನ ಅದೆಲ್ಲ ನೋಡಿದರು ಸರಿ. ಹಾಗಾಗಿ ಸೆಲೆಕ್ಟ್ ಮಾಡಿದ್ರು. ಸೊ ಈ ಒಂದು ಸಿನಿಮಾದಲ್ಲಿ ನನ್ನ ಪಾತ್ರ ಭಾಳ ವಿಲ್ ಪವರ್ ಇರುವಂತಹ ವ್ಯಕ್ತಿತ್ವ, ಅದು ಹೀರೋಯಿಸಮ್ ವಿಲ್ ಪವರ್. ಈಗ ನಾವು ಏನೇ ಒಂದು ಗುರಿ ಸಾಧಿಸ್ಬೇಕಾದ್ರೆ ವಿಲ್ ಪವರ್ ಇರಬೇಕಲ್ಲಿ. ತುಂಬ ವಿಲ್ ಪವರ್ ಇಲ್ಲದೆ ಇದ್ದರೆ ಅರ್ಧಕ್ಕೆ ನಿಂತೋಗುತ್ತೆ. ಸೊ ಹಾಗಾಗಿ ಮೋಸ್ಟ್ ವಿಲ್ ಪವರ್. ಈಗೆಲ್ಲ ಪುರಾಣದಲ್ಲಿ ನಾವು ನೋಡಿದ್ದೀವಿ, ಕೇಳಿದ್ದೀವಿ ಭಾಳ. ಪುರಾಣದಲ್ಲಿ ಲೋಕ ಕಲ್ಯಾಣಕ್ಕೆ ಎಲ್ಲ ಕೆಲಸ ಮಾಡ್ತಾಯಿದ್ರು. ಯಾವ ದೇವತೆ, ಯಾವ ದೇವರುಗಳು, ವಿಷ್ಣು ಇರ್ಬೋದು, ಈಶ್ವರ ಇರ್ಬೋದು, ಪ್ರತಿಯೊಬ್ಬರು ಕೂಡ ಲೋಕ ಕಲ್ಯಾಣಕ್ಕೆ ಕೆಲಸ ಮಾಡ್ತಾಯಿದ್ದೀವಿ ಹೇಳುವಂಥ ವಿಚಾರ. ಈ ಕಾಲದಲ್ಲಿ ಸಮಾಜ ಸೇವೆ, ಅದು ಲೋಕ ಕಲ್ಯಾಣ ಅಂದರೆ ಸಮಾಜ ಸೇವೆ. ಎಲ್ಲರೂ ತಾವು ಕೂಡ ಸಮಾಜ ಸೇವೆನೇ, ನಿಮ್ಮದು ಕೂಡ, ರಾಜಕಾರಣಿಗಳು ಕೂಡ, ಎಲ್ಲರೂ ಅವ್ರವ್ರ ಕ್ಷೇತ್ರದಲ್ಲಿ, ಸಾಹಿತಿಗಳು ಅವ್ರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಾರೆ. ಚಲನಚಿತ್ರದವರು ನಾವು ನಮ್ಮ ರಂಗದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲರೂ ಲೋಕ ಕಲ್ಯಾಣ ಅಂತಲೇ ಹೇಳ್ಕೊಂಡೆ ನಾವು ಮಾಡಬೇಕಾಗತ್ತೆ. ಆದರೆ ನಾವು ಅವನೇನೋ ಮಂತ್ರಿ, ಅವನೇನು ಕೆಲಸ ಮಾಡ್ತಾನೆ ಅಂದ್ಬಿಡ್ತೀವಿ. ಸುಲಭ ಅಲ್ಲ ಅದು. ಅವರು ಮಂತ್ರಿ ಆಗಬೇಕಾದ್ರೆ ಅವರು ಎಷ್ಟು ತ್ಯಾಗ ಮಾಡಿರ್ತಾರೆ. ಒಳ್ಳೇದು ಕೆಟ್ಟದ್ದು ಮಾಡೋದು ಅದು ಬೇರೆ ವಿಚಾರ. ಬಟ್ ಆ ಗುರಿ ಸಾಧಿಸ್ಬೇಕಾದ್ರೆ ಅವ್ರು ಮಂತ್ರಿ ಆಗ್ಬೇಕಾದ್ರೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ. ಈಗ ಅವ್ರ ಆರೋಗ್ಯ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆಲ್ಲ. 90% ಯಾರಿಗೂ ಆರೋಗ್ಯ ಇರಲ್ಲ ಅಲ್ಲಿ. ಎಲ್ಲರ ಜಾಬಲ್ಲೂ ಮಾತ್ರೆಗಳಿರ್ತದೆ, ಎಲ್ಲರ ಕಾರಲ್ಲೂ ಔಷಧಿಗಳಿರ್ತದೆ. ಅಂದರೆ ಒಂದು ವಿಲ್ ಪವರ್ ಇರಬೇಕು ಅಂತ ನಮ್ಮ ಈ ಚಿತ್ರದಲ್ಲಿ ವಿಲ್ ಪವರ್ ಇರುವಂಥ ಒಬ್ಬ ವ್ಯಕ್ತಿತ್ವದ ಪಾತ್ರ ನಂದು. ಸೊ ಸಾಹಸ, ಅದರಲ್ಲಿ ನಾನು ಮೊದಲೇ ಹೇಳಿದ್ದೆ ತಮಗೆ, ನಂದು ಬ್ಲ್ಯಾಕ್ ಬೆಲ್ಟ್ ಕರಾಟೆ ಇದ್ದಿದ್ದರಿಂದ ನನಗೆ ಭಾಳ ಈಸಿ. ಅದು ಯಾವುದೇ ಮಾಸ್ಟರ್ಗಳು ಮಾಡಿಸಿದ್ರು ಕೂಡ ಈಸಿ ಆಯಿತು ನನಗೆ. ಎಲ್ಲ ಫೈಟ್ 4 ಇದೆ, 4 ಕೂಡ ನಾವು ಮಾಡಿದ್ದೀನಿ, ತುಂಬ ಚೆನ್ನಾಗಿ ಮಾಡಿದ್ದೀನಿ. ಶಕ್ತಿ ಮೀರಿ ಮಾಡಿದ್ದೀನಿ ಇದರಲ್ಲಿ. ಬಟ್ ಅಲ್ಲಿ ಏನು ನನಗೆ ಯಾವುದೂ ಕಷ್ಟ ಆಗಿಲ್ಲ, ಸ್ಟಂಟ್ ವಿಚಾರದಲ್ಲಿ ಮಾತ್ರ. ಸೊ ಚೆನ್ನಾಗಿ ಬಂದಿದೆ. ಆ ಪಾತ್ರಕ್ಕೆ ನಾನು ಅಂದ್ಕೊಂಡಿದ್ದೀನಿ, ನ್ಯಾಯ ದೊರಕಿಸ್ಕೊಟ್ಟಿದ್ದೀನಿ ಆ ಒಂದು ಆಕ್ಷನ್ ಇದರಲ್ಲಿ. ಇನ್ನು ಉಳಿದಿದ್ದೆಲ್ಲ ನಿರ್ದೇಶಕರು ಮಾಡಿಸಿದ್ದಾರೆ. ಸಾಂಗ್ ಇರ್ಬೋದು, ಟಾಕಿ ಪೋರ್ಷನ್ ಇರ್ಬೋದು, ಅದೆಲ್ಲ ಮಾಡಿದ್ದೀವಿ, ಚೆನ್ನಾಗಿ ಮಾಡಿದ್ದೀವಿ ಆದಷ್ಟು. ಹೌದು ಸರ್.
ಸರ್ ಸಾಂಗ್ ಸರ್ 3 ಸಾಂಗ್ ಇದೆ ಮೇಜರು. ಟೈಟಲ್ ಸಾಂಗ್ ಒಂದೇನೋ ಅದು ಇದು ಮಾಡ್ಕೊಂಡಿದ್ದಾರೆ. 3 ಸಾಂಗ್ ಇದೆ. ಒಂದು ಡ್ಯೂಯೆಟ್ ಸಾಂಗ್, ಎಕ್ಸ್ಟ್ರಾರ್ಡಿನರಿ ಸಾಂಗ್, ಕಣ್ಣೋಟಕ್ಕೆ ಕಣ್ಣಾದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ. ಅದು ಈಗ ಮೊನ್ನೆ ಮಾಡೋದಂಥ ಸಾಂಗ್ ಇದು. ಇದು ಒಳ್ಳೆ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಲಾವಿದರು. ಮಾವ ಮಾವ ಅಂತೇಳಿ ಒಂದು ಸಾಂಗ್, ಅದು ಟೈಟಲ್ ಸಾಂಗ್. ಅದು ತುಂಬ ಅದ್ಭುತವಾಗಿ ಬಂದಿದೆ. 3 ದಿವಸ ಇಲ್ಲಿ ಮಾಡಿದ್ವಿ ರಾಮತಿನಗರದಲ್ಲಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ಟೋರಿಲಿದೆ, ಅದು ತುಂಬ ಚೆನ್ನಾಗಿ ಬಂದಿದೆ ಸಾಂಗ್ಸ್. ಅದರಲ್ಲಿ ಅದು ಕ್ಲಾಸಿಕಲ್ ಡ್ಯಾನ್ಸ್ ಟೈಪು ಮತ್ತು ಮಾಡರ್ನ್ ಡ್ಯಾನ್ಸ್ ಎರಡು ಮಿಕ್ಸ್ ಇದೆ ಅದರಲ್ಲಿ. ಮ್ಯೂಸಿಕ್ ಡೈರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಕಂಪೋಸ್ ಮಾಡಿದ್ದಾರೆ, ಅದನ್ನು ಆಗ ಮಾಡಿದ್ದೀವಿ. ಸೊ ಮತ್ತೊಂದು ಪ್ಯಾಥೋ ಸಾಂಗ್ ಇದೆ, ಅದು ಕೂಡ ತುಂಬ ಚೆನ್ನಾಗಿದೆ. ಅದು ಏನೋ ಕೈಲಾಶ್ ಕೇರ್ ಅವ್ರ ಕೆಲ ನಡೆಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ ಇದು ಸಿನಿಮಾ, ಅದ್ಭುತವಾಗಿ ಬಂದಿದೆ. ಅಲ್ಟಿಮೇಟ್ ನಮ್ಮ ನಿರ್ಮಾಪಕರು ಹೇಳಿದ್ರು, ಸಾಂಸಾರಿಕ ಚಿತ್ರ ಇದು, ಎಲ್ಲರೂ ಕೂಡ ಕೂತ್ಕೊಂಡು ನೋಡುವಂಥ ಸಿನಿಮಾ ಅಂತೇಳಿ. ನಿಜಕ್ಕೂ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಇದು, ಎಲ್ಲರೂ ನೋಡ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ಇನ್ನು ನಮ್ಮ ಮಾಸ್ಟ್ರು ಮಾಸ್ಟ್ರು ಇವರು ನಮ್ಮ ನಾಗಿಯವರು ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಭಾಳ ಪ್ರೋತ್ಸಾಹ ಕೊಟ್ಟರು ನಮಗೆ. ಸ್ಟೆಪ್ಸ್ದು ಎಲ್ಲ ಪಕ್ಕ ಬರೋವರೆಗೂ ಬಿಡಲಿಲ್ಲ. ಹಾಗಾಗಿ ನಾವು 3 ಜನರು ಕೂಡ ಶಕ್ತಿ ಮೀರಿ ಮಾಡಿದ್ದೀವಿ. ಚೆನ್ನಾಗಿ ಬಂದಿದೆ ಆ ಸಾಂಗು. ಉಳಿದಂತೆ ಜೆ.ಪಿ. ಅವರೇ, ಈಗ ನೀವು ಜವಾನ ಪಿಕ್ಚರ್ ಹೀರೋ ಮಾಡಿದ್ರೆ ಅದರಲ್ಲಿ ಹಿಂದಿಯಿಂದ ಜಾಫರ್ ಶರೀಫ್ ಅವ್ರನ್ನೆಲ್ಲ ಕರ್ಸಿದ್ರಿ. ಈಗ ಹಿಂದಿ ಯಾರು ವಿಲನ್ಸ್ನ ಕರ್ಸಿದ್ರೆ ಪಿಕ್ಚರ್ಗೆ? ರವಿ ಕಾಳೆ ಇದ್ದಾರೆ, ಅವ್ರ ಜೊತೆಗೆ ಬಾಲರಾಜ್ ಬಾಲ್ವಾಡಿ ಇದ್ದಾರೆ, ಸುಮಾರು ಇದ್ದಾರೆ. ನಮ್ಮ ಕೇರ್ಪೇಟೆ ಶಿವರಾಜ್, ಸುಧಾ ಬೆಲ್ವಾಡಿಯವರು, ತುಂಬ ಅನೇಕರು ಇದ್ದಾರೆ. ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ, ಕಲಾವಿದಿದ್ದಾರೆ. ಥ್ಯಾಂಕ್ ಯು ಸರ್. ರವಿ ಕಾಳೆ ಮಾತ್ರ ಇದ್ದಾರೆ ಅಷ್ಟೇ. ಎಲ್ರಿಗೂ ನಮಸ್ಕಾರ. ನಾಗಿ ಅಂತ ಡ್ಯಾನ್ಸ್ ಮಾಸ್ಟ್ರು. ಸುಮಾರು ಒಂದು 20 ವರ್ಷಗಳಿಂದ ಡ್ಯಾನ್ಸರ್ ಆಗಿ, ಅಸಿಸ್ಟೆಂಟ್ ಆಗಿ, ಒಂದು 5 ಇಯರ್ಸ್ ಬ್ಯಾಕಿಂದ ಡ್ಯಾನ್ಸ್ ಮಾಸ್ಟರ್ ಆಗಿದ್ದೀನಿ. ಸುಮಾರು ಒಂದು 100 ಸಿನಿಮಾಗಳು ಮಾಡಿದ್ದು ಸರ್. ಒಂದು ಹಿಟ್ಟು ವೆಯ್ಟಿಂಗ್. ಡೈರೆಕ್ಟರ್ ಸರ್ ಹೇಳಿದ್ರು ಒಂದು ಹಿಟ್ಟು ಬೇಕಂತ, ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ, ಹಂಬಲಿಸ್ತಾ ಇದ್ದೀವಿ. ಚಾನ್ಸ್ ಬರುತ್ತೆ ಅಂತಲೇ ಕಾಯ್ಕೊಂಡಿದ್ದೀವಿ ಇಂದವರೆಗೂ. ಬಟ್ ಈ ಸಾಂಗಲ್ಲಿ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಯಾವ ಥರ ಅಂದರೆ ಕಲರ್ ಕಾಂಬಿನೇಷನ್ ಆಗ್ಬೋದು, ಇವರು 3 ಜನರ ಕಾಂಬಿನೇಷನ್ನು ನೀವು ಸ್ಕ್ರೀನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ನಾವೆಲ್ಲ ಹೇಳ್ತಾ ಇದ್ವಿ ಚೆನ್ನಾಗಿ ಬಂದಿದೆ. ಬಟ್ ನಿಮ್ಮ ಇದು ನನಗೆ ಖಂಡಿತ ಬೇಕು, ನಿಮ್ಮ ರಿವ್ಯೂ ಬೇಕು. ಅದಕ್ಕೋಸ್ಕರ ತುಂಬ ವೆಯ್ಟ್ ಮಾಡ್ತಾ ಇದ್ದೀವಿ. ಬಟ್ ಇದರಲ್ಲಿ ಇನ್ನೂ ಒಂದು ಏನು ಸ್ಪೆಷಲ್ ಪ್ರೈಸ್ ಅಂದರೆ, ನಾನು ಇವ್ರ ಜಮಾನ ಸಿನಿಮಾದಲ್ಲಿ ನಾನು ಡ್ಯಾನ್ಸರ್, ಇವತ್ತು ಡ್ಯಾನ್ಸ್ ಮಾಸ್ಟರ್ ಆಗಿದ್ದೀನಿ. ಅವ್ರ ಸಿನಿಮಾ ಸೇಮ್ ಅವರೇ ಹೀರೋ, ಬಟ್ ನಾನು ಇವತ್ತು ಡ್ಯಾನ್ಸ್ ಮಾಸ್ಟರ್. ಸೊ ಅದು ಫಸ್ಟ್. ಅದಕ್ಕಿಂತ ಇನ್ನೂ ಸರ್ಪ್ರೈಸ್ ಅಂದರೆ, ನಾನು ಇಲ್ಲಿ ಕೂತ್ಕೊಳ್ಳೋದಕ್ಕೆ ಚಾನ್ಸ್ ನಮ್ಮ ಮಹೇಶ್ ಸರ್. ಮಾಸ್ಟರ್ ಇವ್ರು ಕೊಡಿ, ತೊಂದರೆ ಏನಿಲ್ಲ, ನೀವು ಏನು ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಬೇಡ. ಇವ್ರ ಜೊತೆ ನಾನು 2 ಸಿನಿಮಾ ಮಾಡಿದ್ದೀನಿ ಸರ್. ಭಾಳ ಖುಷಿ ಆಗುತ್ತೆ ಇವ್ರ ಜೊತೆ ಕೂಡ. ಬಟ್ ಕಾನ್ಫಿಡೆಂಟ್ ಅದು ಆಗುತ್ತೆ ಸರ್. ಖಂಡಿತ ಆಗುತ್ತೆ, ಅದು ಕೂಡ ಆಗುತ್ತೆ. ಆಮೇಲೆ JP ಸರ್ ಬಗ್ಗೆ ಹೇಳ್ಬೇಕಂದ್ರೆ, ಅವರು ಪಾದಯಾತ್ರೆ ತುಂಬ ಬ್ಯುಸಿ ಸರ್. ಅವರು ಆ್ಯಕ್ಚುಲಿ ಬ್ಯುಸಿ ಇದ್ದರೂ ಕೂಡ ಅವ್ರನ್ನ ಕರ್ಕೊಂಡು ಪ್ಲೇಸಲ್ಲಿ ಕೊಡಿಸೋದೇ ಕಷ್ಟ ಆ್ಯಕ್ಚುಲಿ. ಇಷ್ಟು ಫ್ರೀಯಾಗಿ ಕೂತಿದ್ರೆ ನನಗೆ ಒಂದು ಇದಾಗ್ತಾ ಇದೆ. ಬ್ಯುಸಿ ಮಾಸ್ಟರ್, ಬ್ಯುಸಿ ಅಂದರೆ ಸರ್ ಅವರು ಹೇಳ್ತಾರಲ್ಲ ಸಮಾಜ ತುಂಬ ಅದ್ರ ಬಗ್ಗೆ ಇದ್ರ ಬಗ್ಗೆ ತುಂಬ ಬ್ಯುಸಿಯಾಗಿರ್ತಾರೆ. ಅವ್ರನ್ನ ಕರ್ಕೊಂಡ್ಬಂದು ರಿಯಲ್ಸಲ್ಲಿ ಮಾಡಿಸಿ, ಆಮೇಲೆ ಇವರಿಬ್ಬರನ್ನ ಕಾಂಬಿನೇಷನ್ ಕೊಡಿಸಿ, ತುಂಬ ರಿಸಿಕ್ ತೊಗೊಂಡು ಕಾಸ್ಟ್ಯೂಮ್ಸ್ ಎಲ್ಲ ಪ್ಲ್ಯಾನ್ ಮಾಡಿ. ಬಟ್ ಬ್ಯಾಂಕಾಕಲ್ಲಿ ಮಾಡೋ ಚಾನ್ಸಸ್ಸು ಇತ್ತು. ಎಲ್ಲೋ ಒಂದು ಸಣ್ಣ ಪುಟ್ಟ ವಿಚಾರದಲ್ಲಿ ಒಂಚೂರು ಮಿಸ್ ಆಯಿತು. ಸೊ ಬ್ಯಾಂಕಾಗಿ ಪ್ಲ್ಯಾನ್ ಮಾಡೋಯಿತ್ತು. ಬಟ್ ಒಬ್ಬ ಹೀರೋಯಿನ್ ಇಟ್ಕೊಂಡು ಒಂದು ಪ್ಲ್ಯಾನಲ್ಲಿ ಯಾವ ಥರ ಮಾಡಬೇಕಂದ್ರೆ ಸೆಟ್ ಪ್ಲ್ಯಾನು ಏನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ, ರೋಡ್ ವರ್ಕೌಟ್ ಆಗಲ್ಲ, ಬೇಡ ಒಂದು ಸೆಟ್ ಪ್ಲ್ಯಾನ್. ಸಾಂಗ್ ಕೇಳಿದ ತಕ್ಷಣ ಫೋಕ್ ಇತ್ತು ಫೀಲ್. ಅದಕ್ಕೆ ಯಾವ್ದು ಒಂದು ಕಾಸ್ಟ್ಯೂಮ್ಸ್ ಆಗ್ಬೋದು, ಒಂದು ಕಾಸ್ಟ್ಯೂಮ್ ಕಾಂಬಿನೇಷನ್, ಕಲರ್ಸ್ ಆಗ್ಬೋದು, ಎಲ್ಲ ಥರ ಪ್ಲ್ಯಾನ್ ಮಾಡಿ, ಬ್ಯಾಕ್ ಡ್ರಾಪ್ ಏನು ಬೇಕಂತ ನೋಡಿ ಯೋಚನೆ ಮಾಡಿ, ಡ್ಯಾನ್ಸರ್ಸ್ ಕೂಡ ಇನ್ಕ್ಲೂಡ್ ಮಾಡಿ ತುಂಬ ರಿಚಾಗಿ ಮಾಡಿದ್ದೀನಿ ಸರ್. ಬಟ್ ಅದೇ ನನಗೆ ನೀವೆಲ್ಲ ನೋಡಿ ಒಂದು ಆಶೀರ್ವಾದ ಮಾಡಿ ನಮ್ಮ ಭಗೀರಥ ಸಿನಿಮಾಗೆ ಅಂದೇ ಒಂದು ಗೆಲ್ಸ್ಕೊಳ್ಬೇಕಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಒಂದೇ ಸಾಂಗ್ ಸರ್ ಇದೊಂದು ಪ್ರಮೋಷನ್, ಇದೊಂದು ಸಾಂಗ್ ಮಾಡ್ತಾ ಇದ್ದೀನಿ. ಇನ್ನೊಂದು ಒಂದು ಟೈಟಲ್ ಟ್ರ್ಯಾಕ್ ಮಾಡಬೇಕಂತ ಒಂದು ಚಾನ್ಸಸ್ ನಡೀತಾ ಇದೆ ಸರ್. ಡೈರೆಕ್ಟರ್ ಸರ್ ಮಾತಾಡ್ತಾ ಇರೋದು ಒಂದು ಟೈಟಲ್ ಟ್ರ್ಯಾಕ್ ಭಗೀರಥದೇ ಒಂದು ಟೈಟಲ್ ಟ್ರ್ಯಾಕ್ ಒಂದು ಬರ್ತಾ ಇದೆ. ಸೊ ಅದೊಂದು ಪವರ್ಫುಲ್ ಆಗಿ ಮಾಡುವಂಥ ಚಾನ್ಸಸ್ ಆಲ್ಮೋಸ್ಟ್ ಇದೆ. ಸೊ ಅದು ಪ್ಲಾನ್ ಇದೆ ಸರ್. ಥ್ಯಾಂಕ್ ಯು. JP ಅವರು ಸುಮಾರು ವರ್ಷ ನಮ್ಮವರ ಸಂಬಂಧ ಏರ್ಪೋರ್ಟಿಂದ ಗಾಡಿ ಕಳಿಸಿ ಮತ್ತು ವಾಪಸ್ ಏರ್ಪೋರ್ಟ್ವರೆಗೂ ನಮ್ಗೆ ಅವ್ರ ಗಾಡಿ ನಮ್ಗೆ ಬಿಡೋಕ್ಕೆ ಬರುತ್ತೆ, ಅಷ್ಟೊಂದು ಸಂಬಂಧ ನಮ್ದಿರೋದು. ಸೊ ಲಾಸ್ಟ್ ಟೈಮ್ ಬಿಫೋರ್ 3 months ಬ್ಯಾಕ್ ಬಂದಾಗ ಈ ಸಾಂಗನ್ನು ಕೇಳಿಸಿದ್ರು ನನಗೆ, ಏನು ನೋಡಿ ಸಾಂಗ್ ಅಂತ. ನಾನೇನು ಹೇಳಿದೆ, ಇದನ್ನು ಸ್ವಲ್ಪ ಭೋಜ್ಪುರಿ ಸ್ಟೈಲಲ್ಲಿ ಮಾಡಿ ಅಂತ. ಭೋಜ್ಪುರಿ ನಿಮಗೆ ಗೊತ್ತಿರ್ಬೇಕು, ಸುಮಾರು ಸಾಂಗ್ಸ್ಗಳು ಫೋಕ್ ಅವೆಲ್ಲ ಮಾಡಿರ್ತಾರೆ ಸರ್, ಚೆನ್ನಾಗಿರುತ್ತೆ. ಸರಿ ಆಯಿತು ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನು ಇದು ಮಾಡ್ಬೇಕಾದ್ರೆ ಹೀರೋಯಿನ್ಗಳು ಯಾರು ಹಾಕ್ಕೋಬೇಕು ಅಂತ ಅಂದ್ಬಿಟ್ಟು ಇಲ್ಲಿಯವ್ರನ್ನೇ ಹಾಕ್ಕೊಳ್ಳಿ, ನಾನು ಸುಮ್ಮನೆ ಭೋಜ್ಪುರಿ ಅಂತ ಹೇಳಿದ್ದೆ ಅದನ್ನು.
ಸ್ವಲ್ಪ ಬೇರೆ ಥರ ಕಾಣಲಿ. ಬಟ್ ಸಾಂಗ್ ಇಸ್ ಎಕ್ಸ್ಟ್ರಾರ್ಡಿನರಿ ಸಾಂಗು. ನಮ್ಮ ನಿರ್ದೇಶಕರು ಒಳ್ಳೆ ಸಾಂಗ್ ಮಾಡಿಸಿದ್ದಾರೆ. ನಮ್ಮ ಪ್ರೊಡ್ಯೂಸರ್ ಚೇತನ್ ಎಲ್ಲ ಸೇರಿ ಒಳ್ಳೆ ಸಾಂಗ್ ಮಾಡಿಸಿರೋದಕ್ಕೆ ಹುಡುಕಿ ಅಂತೇಳಿ ಕೊನೆಗೆ ಇದನ್ನು ಮಾಡಿ ಒಳ್ಳೆ ಸ್ಟೈಲಲ್ಲಿ ಶೂಟ್ ಮಾಡಿದ್ದಾರೆ. ಸೊ ಈ ಪಿಕ್ಚರ್ ಒಳ್ಳೇದಾಗಲಿ. ಇನ್ನೊಂದು ವಿಚಾರ, ಅವರ ಸಂಬಂಧ ಇಷ್ಟು ವರ್ಷ ಇತ್ತು, ಅದಕ್ಕೆ ಈ ಸತಿ ನೆಕ್ಸ್ಟ್ ಪಿಕ್ಚರು ಐ ಆಮ್ ಡೈರೆಕ್ಟಿಂಗ್ ಆ್ಯಂಡ್ ಫೋಟೋಗ್ರಫಿ ಇವರೇ ಹೀರೋ. ನೆಕ್ಸ್ಟು ಈಗ ಸ್ಟಾರ್ಟ್ ಇನ್ನೇನೊಂದು 15-20 ಡೇಸಲ್ಲಿ ಅದು ಫ್ಲೋರಿಗೆ ಹೋಗ್ತದೆ. ನಿಮ್ಮೆಲ್ಲ ಆಶೀರ್ವಾದ ನಮ್ಮೆಲ್ಲೂ ಇರಲಿ. ಫಸ್ಟ್ ಟೈಮ್ ನಾವು ಡೈರೆಕ್ಷನ್ಗೆ ಇಳಿತಾ ಇದ್ದೀವಿ. ನಿಮ್ಮ ಆಶೀರ್ವಾದ, ನಿಮ್ಮನ್ನೆಲ್ಲ ಮೀಟ್ ಮಾಡೋದೇ ಒಂದು ಖುಷಿ ನಮಗೆ ಬೆಂಗಳೂರಿಗೆ ಬಂದು. ಯಾವುದು ಇದು ಎಷ್ಟು ದಿನ ಇರೋದು? 45 ಡೇಸ್ ಮಾಡಿದ್ದಾರೆ. ನೆಕ್ಸ್ಟ್ ಪಿಕ್ಚರ್ ಐ ಆಮ್ ಡೈರೆಕ್ಟಿಂಗ್, ಈಸ್ ದ ಹೀರೋ. ಎಲ್ಲರಿಗೂ ನಮಸ್ಕಾರ. ಶಶಿಧರ್ ಅಂತ ಒಂದು 20 ಪಿಕ್ಚರ್ ಮಾಡಿದ್ದೀವಿ ಚಿಕ್ಕ ಕ್ಯಾರೆಕ್ಟರ್ಗೆ. ಬಟ್ ನಮ್ಮ ಜನಾರ್ದನ್ 20 ವರ್ಷದಿಂದ ಪರಿಚಯ, ಕ್ಲಾಸ್ಮೇಟು, ಬಾಯ್ ಫ್ರೆಂಡಿಂದ ಪರಿಚಯ. ಕರೆದ್ರು ಬಾಯ್ ಫ್ರೆಂಡ್ 20 ವರ್ಷದಿಂದ ಪರಿಚಯ. ಒಂದೇ ಒಂದು ಗೆಲುವು ಬೇಕು ಅಂತ ಜನಾರ್ದನ್ ಒದ್ದಾಡ್ತಾ ಇದ್ದೇನೆ. ಅದನ್ನು ಕೇಳ್ಕೊತಾ ಇದ್ದೀನಿ, ಗೆಲುವು ಕೊಡಪ್ಪ ಅಂತ ದೇವ್ರನ್ನ. ಒಳ್ಳೇದಾಗಲಿ ಅಂತ ಹೇಳ್ತೇನೆ. ಹೌದು ಸರ್, ಕ್ಲಾಸ್ಮೇಟ್ PU ಹೊಸಕೋಟೆ. ಥ್ಯಾಂಕ್ ಯು ಸರ್.